ಕಣ್ಬಿತ್ತು ಹುಡುಗರ ಮೇಲೆ ಹೋದ್ರಲ್ವಾ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಭರತ್ ಬರ್ತ್ಡೇ ಸ್ಟೇಕೇಷನಿಗೆ ಬಂದಿದ್ದೀವಿ. ಅಂದರೆ ಅವ್ನ ಬರ್ತಡೇ ಇದ್ದಿದ್ದು 30th. ಅವತ್ತು ವರ್ಕಿಂಗ್ ಡೇ. ಸೊ ಹೆಂಗೂ ಸ್ಯಾಟರ್ಡೇ ಕನ್ನಡ ರಜೆ ಸಿಗುತ್ತೆ ಅಂತೇಳಿ ಸ್ಯಾಟರ್ಡೇ ಸಂಡೇ ಬುಕ್ ಮಾಡ್ಕೊಂಡ್ವಿ. ನಾವು ಬಂದಿರೋದು ರಾವಿಶಿಂಗ್ ರಿಟ್ರೀಟ್, ರಾಮನಗರ ಹತ್ರ ಇರೋದು. ಆ್ಯಕ್ಚುಲಿ ಚೆಕ್-ಇನ್ 1 ಗಂಟೆಗಿತ್ತು, ಬಟ್ ನಾವು ಮನೆ ಬಿಟ್ಟಲ್ಲಿ 1 ಗಂಟೆ, ಬಿಕಾಸ್ ಬೆಳಗ್ಗೆ ಒಂದು ಫಂಕ್ಷನ್ ಇತ್ತು ಮನೆ ಹತ್ರನೇ, ಅದು ಅಟೆಂಡ್ ಮಾಡಿ ಬರಬೇಕಾಗಿತ್ತು. ಸೊ ಸ್ವಲ್ಪ ಲೇಟ್ ಆಯಿತು. ಲಂಚ್ ಟಿಲ್ 3 o'clock ಇತ್ತು. ಅದರಿಂದ ನಮಗೆ ಊಟ ಎಲ್ಲ ಸಿಕ್ತು. ಊಟ ಎಲ್ಲ ತುಂಬ ಚೆನ್ನಾಗಿದೆ. ನಾನು ಸ್ವಲ್ಪ ಟೇಸ್ಟ್ ಮಾಡಿದೆ ಅಷ್ಟೇ, ಯಾಕೆಂದರೆ ಶಸ್ತನ ಎತ್ಕೊಂಡಿದ್ದೆ, ಭರತ್ ಊಟ ಮಾಡ್ತಾಯಿದ್ದ. ಈಗ ನಾನು ಊಟ ಮಾಡ್ತಾಯಿದ್ದೀನಿ, ಭರತ್ ಶಸ್ತನ ನೋಡ್ಕೊತಿದ್ದಾನೆ. 1 ಡೇಗೆ ಅಷ್ಟೇ ನಾವು ಬುಕ್ ಮಾಡಿರೋದು. ಊಟ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಆ್ಯಕ್ಟಿವಿಟೀಸ್ ಏನು ಅಷ್ಟು ನಮಗೆ ಇಂಟ್ರೆಸ್ಟ್ ಇಲ್ಲ, ಜಸ್ಟ್ ಪೂಲ್ಗೆ ಇಳಿಯೋಣ ಅಂತ ಇದ್ದೀವಿ. ನೋಡ್ಬೋದು. ಶಿಸ್ತಾ ಇಸ್ ಪ್ಲೇಯಿಂಗ್ ಓವರ್ ದೇರ್. ಅವಳಂತೂ ಇವಾಗ ಎಲ್ಲೂ ಬಿಡೋದಕ್ಕಾಗಲ್ಲ, ಸಖತ್ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾಳೆ. ಎಲ್ಲ ಕಡೆ ಕ್ರಾಲ್ ಮಾಡ್ಕೊಂಡು ಹೋಗ್ತಾಳೆ, ಗ್ರ್ಯಾಬ್ ಮಾಡ್ತಾಳೆ. ಹಿಡಿಯೋದು ತುಂಬ ಕಷ್ಟ. ಹುಡುಗಿ ಹೊರಗಡೆ ಸುತ್ತೋದಂದರೆ ಇಷ್ಟ ಅಲ್ಲ, ಎಲ್ಲೋದ್ರೂ ಫುಲ್ ಆ್ಯಕ್ಟಿವ್ ಆಗಿರ್ತಾಳೆ. ಶಸ್ತಾ ಬಟರ್ಫ್ಲೈ ಮಾಡು. ಬಟರ್ಫ್ಲೈ ಹೆಂಗೆ? ನಾವು ಈಗ ಊಟ ಮುಗಿಸಿ ರೂಮ್ಗೆ ಹೋಗ್ತಾ ಇದ್ದೀವಿ. ಅಂದರೆ ಬಂದಿದ್ದು ಲೇಟ್ ಆಗಿದ್ದರಿಂದ ನಾವು ಫಸ್ಟ್ ರೂಮ್ಗೆ ಹೋಗಲಿಲ್ಲ, ಲಗೇಜೆಲ್ಲ ಕಾರಲ್ಲೇ ಬಿಟ್ಟಿದ್ವಿ. ಬಗ್ಗಿಯಲ್ಲಿ ಕರ್ಕೊಂಡು ಬಂದರು ಫಾರ್ ಲಂಚ್. ಈಗ ರೈನ್ ಡ್ಯಾನ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತಂತೆ, ಬಟ್ ಗೊತ್ತಿಲ್ಲ, ನಾವು ಹೋಗ್ತೀವಲ್ಲ, ನಮಗೇನು ಅಷ್ಟೆಲ್ಲ ಇಂಟ್ರೆಸ್ಟ್ ಇಲ್ಲ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ, ಆ್ಯಂಡ್ ದೆನ್ ಪೂಲ್ಗೆ ಹೋಗೋಣ ಅಂತಿದ್ದೀವಿ. Chech. Miss Chech. ನೀರು ಬಾಳೆ ನೋಡಿದ್ರೆ ಬಾಲಿ ವೈಬ್ಸ್ ನೆನಪಾಗುತ್ತಲ್ಲ. ಅಮ್ಮ 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 ಅಮ್ಮ. ಇವಳು ಇವಾಗ ಇಲ್ಲಿ ಕೂರಿಸ್ತೀನಿ, ಅದಂತ ತೆಗಿ. ಊಟ ಮುಗಿಸಿ ಬಂದ್ವಿ. ಈಗ ರೂಮ್ಗೆ ಹೋಗಬೇಕು. ಫೀಸ್ ಎಲ್ಲ ಇಸ್ಕೊಂಡು ಬರೋದಕ್ಕೆ ಹೋಗಿದೆ. ನಾವು ಬರುತ್ತೋ ಚೆನ್ನಾಗಿದೆ ರೆಸಾರ್ಟ್, ಅಂದರೆ ಸ್ಪೇಷಿಯಸ್ ಆಗಿದೆ. ಜೊತೆಗೆ ಫುಲ್ ಗ್ರೀನರಿ, ಒಳ್ಳೊಳ್ಳೆ ಪ್ಲಾಂಟ್ಸ್ ಎಲ್ಲ ಚೆನ್ನಾಗಿ ಬೆಳೆಸಿದ್ದಾರೆ. ಅದು ಗುಡ್ಡದಲ್ಲಿ ಮಾಡಿರೋದು. ಈ ರೆಸಾರ್ಟ್ಗೆ ನಾವೆಷ್ಟು ಪೇ ಮಾಡಿದ್ವಿ, ನಾವು ಇರೋ ಅಂಥ ರೂಮ್ ಯಾವುದು, ಅದೆಲ್ಲ ಡೀಟೇಲ್ಸ್ ಕೊಡ್ತೀನಿ. ರೂಮ್ ಟೂರ್ ಕೂಡ ಮಾಡ್ತೀನಿ. ಬೆಂಗಳೂರು ಸಿಟಿ ಬ್ಯುಸಿ ಲೈಫಲ್ಲಿ ಯಾವತ್ತಾದ್ರು ಒಂದಿನ ಬಂದು ಈ ಥರ ಸ್ಟೇ ಮಾಡಿ ಹೋಗೋದು ಒಂಥರ ರಿಲ್ಯಾಕ್ಸಿಂಗ್ ಅನಿಸುತ್ತೆ. ಆರಾಮಾಗಿ ಯಾವುದೇ ಟೆನ್ಷನ್ ಇಲ್ಲದೆ ಚಿಲ್ ಮಾಡಿ ಹೋಗ್ಬೋದು. ಅದರಲ್ಲೂ ನಮ್ಮ ಶಸ್ತನ ಅಂತ ತೊಳೆದ್ಬಿಟ್ರೆ ಫುಲ್ ಆರಾಮ್. ಅವಳು ನಮಗೆ ತೊಂದರೆನೇ ಮಾಡಲ್ಲ, ಯಾವ ವಿಷಯದಲ್ಲೂ ತೊಂದರೆ ಮಾಡಲ್ಲ. ಈವನ್ ವಿಯೆಟ್ನಾಮ್ ಹೋದಾಗಲೂ ಅಷ್ಟೇ, ಇಟ್ಸ್ ಟೂ ಗುಡ್. ಎಲ್ಲರ ಹತ್ರ ಹೊಂದ್ಕೊಂಡು ಆರಾಮಾಗಿದ್ದು ತುಂಬ ಬ್ಲೆಸ್ಡ್ ಅಂತ ಅನಿಸುತ್ತೆ ನಮಗಂತೂ ಶಸ್ತನ ಪಡೆಯೋದಕ್ಕೆ. ಕೆಲವೊಂದು ಮಕ್ಕಳು ಸರಿಯಾಗಿ ಊಟ ಮಾಡಲ್ಲ, ಸರಿ ನಿದ್ದೆ ಮಾಡಲ್ಲ, ಅದೆಲ್ಲ ಇಶ್ಯೂಸ್ ಇರುತ್ತೆ. ಇವಳು ಏನು ಕೊಟ್ಟರು ಅಂದರೆ ವಿಚ್ ಇಸ್ ಎಡಿಬಲ್, ಆರಾಮಾಗಿ ತಿಂತಾಳೆ. ಇವಳಿಗೆ ಏನು ಕೊಡ್ಬೋದು, ಏನು ಹೆಲ್ದಿ ಅನಿಸುತ್ತೆ ಅದನ್ನೇ ನಾವು ಕೊಡೋದು. ನಾವಿವಾಗ ಕಾಫಿ ಬ್ರೇಕ್ ಹೋಗ್ತಾ ಇದ್ದೀವಿ. ಕಾಫಿ ಬ್ರೇಕ್ ಬಂದು 5 to 6 ಇರೋದು.
ಟು ಬಿ ಫ್ರ್ಯಾಂಕ್ ನಮಗೆ ರೂಮ್ ಇಷ್ಟ ಆಗಲಿಲ್ಲ. ಅಂದರೆ ಇದು ನಾವು ತೊಗೊಂಡಿರೋದು ಪ್ಲುಮೇರಿಯಾ ಅಂತ ಶೇಡ್ ಪೂಲ್ ಇರುತ್ತೆ. ಕಾಮನ್ ಪೂಲು ಮೇಲಿದೆ. ಈ ರೂಮ್ಸ್ಗೆ ಒಂದು 3-4 ರೂಮ್ಸ್ಗೆ ಒಂದು ಶೇಡ್ ಪೂಲ್ ಇರುತ್ತೆ. ಯೂಶ್ವಲಿ ಜನ ಜಾಸ್ತಿ ಇಲ್ಲದೆ ಇರೋವಾಗ ಚೆನ್ನಾಗಿರುತ್ತೆ, ಯಾರು ಜನ ಇರಲ್ವಲ್ಲ ಆವಾಗ ಆರಾಮಾಗಿ ಲೈಕ್ ಪ್ರೈವೇಟ್ ಪೂಲ್ ಥರ ಇರುತ್ತೆ. ಬಟ್ ಇವತ್ತು ನಮ್ಮ ಪಕ್ಕದಲ್ಲಿರೋ ರೂಮ್ಸಲ್ಲಿ ತುಂಬ ಜನ ಇದ್ದಾರೆ, ಅವರೆಲ್ಲರೂ ಪೂಲಲ್ಲಿ ಆಡ್ತಿದ್ದಾರೆ. ನಮ್ಗೆ ಅಷ್ಟು ಆಡೋದಕ್ಕೆ ಕಂಫರ್ಟಬಲ್ ಅನಿಸ್ಲಿಲ್ಲ. ಜೊತೆಗೆ ರೂಮ್ ನೋಡಿದ್ರೆ ತುಂಬ ಚಿಕ್ಕದು. ನನಗೆ ರೂಮ್ ಬಗ್ಗೆ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು. ಅಂದರೆ ನಮ್ಮ ಅಕ್ಕ ಹೇಳಿದ್ಲು, ಅವರು ಒಂದು 2 years ಬ್ಯಾಕ್ ಹೋಗಿದ್ರು ಸೇಮ್ ಇದೇ ರೆಸಾರ್ಟ್ಗೆ ಬಂದಿದ್ದು. ಆವಾಗ ಅವರು ಒಂದು 3000 ಕಡಿಮೆ ಕೊಟ್ಟಿದ್ರು. ಅಂದರೆ ಆವಾಗ ಅವ್ರು ಪೇ ಮಾಡಿದ್ದು 4500 ಫಾರ್ ಶೇಡ್ ಪೂಲ್. ಬಟ್ ನಾವು ಇವಾಗ ಪೇ ಮಾಡಿರೋದು ಹತ್ತತ್ರ 7500. ನಮಗೆ ಕೋಟ್ ಮಾಡಿದ್ದು 8.5 ಅನ್ಸುತ್ತಲ್ವ. ನಾವು ಆಫ್ಟರ್ ನೆಗೋಷಿಯೇಷನ್ 7500ಗೆ ಒಪ್ಕೊಂಡ್ರು. ಬಟ್ ರೂಮ್ ಅಂತೂ ಒಂದು ಚಿಕ್ಕದು, ಒಂದೇ ಒಂದು ರೂಮ್ ಇದೆ, ಅದಕ್ಕೆ ಅಟ್ಯಾಚ್ಡ್ ಟಾಯ್ಲೆಟ್ ಇದೆ. ಹೊರಗಡೆಯಿಂದ ಎಲ್ಲ ಚೆನ್ನಾಗಿದೆ. ನಮ್ಮಲ್ಲಿ ಇದೇ ಪ್ರೈಸಿಗೆ ಆಲ್ಮೋಸ್ಟ್ ಒಳ್ಳೊಳ್ಳೆ ಹೋಟೆಲ್ಸಲ್ಲಿ ಉಳ್ಕೊಂಡಿದ್ವಿ. ಅದೇ ಫ್ರ್ಯಾಂಕಾಗಿ ಒಪಿನಿಯನ್ ಕೊಡಬೇಕಲ್ವ, ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಚೂಸ್ ಮಾಡೋರು ಪ್ರಾಬಬ್ಲಿ ಟೆಂಟ್ ಚೂಸ್ ಮಾಡ್ಕೊಳ್ಳಿ. ಸೊ ಪೂಲು ಸಿಗುತ್ತೆ. ಇದು ತುಂಬ ಎಕ್ಸ್ಪೆನ್ಸಿವ್ ಅನಿಸ್ತು. ಕಾಫಿ ಆ್ಯಂಡ್ ಸ್ನ್ಯಾಕ್ಸ್ ಟೈಮ್ಗೆ ಒಳ್ಳೆ ವ್ಯೂ ಇಟ್ಟಿದ್ದಾರೆ. ಅಲ್ಲಿ ಕಾಫಿ ಆ್ಯಂಡ್ ಸ್ನ್ಯಾಕ್ಸ್ ಸರ್ವ್ ಮಾಡ್ತಿದ್ದಾರೆ. ಅಲ್ಲಿ ಜಿಪ್ ಲೈನ್ ಇದೆ. ಇದು ವ್ಯೂ. ಬೆಳಗ್ಗೆ ಬಂದರೆ ಇನ್ನೂ ಸಖತ್ತಾಗಿರುತ್ತೆ. ಫೈರ್ ಕ್ಯಾಂಪ್ ಇಲ್ಲೇ ಮಾಡ್ತಾರೆ ಅನಿಸುತ್ತೆ. ಸೊ ರೆಡಿ ಮಾಡ್ತಿದ್ದಾರೆ ಎಲ್ಲ. ಊಟ ವೈಸ್ ಚೆನ್ನಾಗಿದೆ. ಮಧ್ಯಾಹ್ನನೂ ಕೂಡ ಲಂಚ್ ತುಂಬ ಚೆನ್ನಾಗಿತ್ತು. ಸಿಕ್ಕಾಪಟ್ಟೆ ವೆರೈಟೀಸ್ ಇತ್ತು. ಲೈವ್ ಕೌಂಟರ್ ಇತ್ತು ಫಾರ್ ಫಿಶ್ ಫ್ರೈ ಮತ್ತು ಪಾನಿಪುರಿಗೆಲ್ಲ. ನೈಟ್ ಏನೇನಿರುತ್ತೆ ನೋಡಬೇಕು. ಇದೇ ನಾವು ಉಳ್ಕೊಂಡಿರೋ ರೂಮ್, ಪ್ಲುಮೇರಿಯಾ ಅಂತ. ಅದೇ ಹೇಳಿದ್ನಲ್ವಾ, ಶೇಡ್ ಪೂಲ್ ಇದೆ ಅಂತ. ಹೊರಗಡೆ ತುಂಬ ಚೆನ್ನಾಗಿದೆ, ತೋರಿಸ್ತೇನೆ. ಸೊ ದಿಸ್ ಇಸ್ ದ ಎಂಟ್ರೆನ್ಸ್. ಒಳಗಡೆ ಬಂದರೆ ಇದು ಪೂಲ್. ಆವಾಗಲೇ ತುಂಬ ಜನ ಆಟಾಡ್ತಾಯಿದ್ರು, ಎಲ್ಲ ಕಾಫಿಗೆ ಹೋಗಿದ್ದಾರೆ. ಇವಾಗ ನಾವು ಆಟಾಡೋಣ ಅಂದರೆ ಸಂಜೆ ಆಯಿತು. ಶಸ್ತಂಗೆ ಚಳಿ ಆಗುತ್ತೇನೋ ಅಂತ ಅನಿಸ್ತಿದೆ. ಬೆಳಗ್ಗೆ ನಾವಂತೂ ಎದ್ದೇಳಲ್ಲ. ಹೋಗೋಷ್ಟರಲ್ಲಿ ಚೆಕ್ಔಟ್ ಟೈಮ್ ಬರುತ್ತೆ. ಏನು ಮಾಡೋದು, ಇಳಿಸೋದು ಅವಳು ನಾವು ಪೂಲಿಗೆ ಏನು ಮಾಡೋದು? ಚಳಿ ಆಗುತ್ತೆ ಅಂದ್ಬಿಟ್ಟು ರೂಮ್ ಹಂಗೆ ರೂಮ್ ತೋರಿಸ್ತೀನಿ ನೋಡಿ. ಎಷ್ಟೊಂದು ರೂಮ್ಸ್ ಇದೆ. ಫಾರ್ ನಾವಿರೋದು 506. ದಿಸ್ ಇಸ್ ದ ರೂಮ್. ಬರುತ್ತೋ ತಮಾಷೆಗೆ ನನ್ನ ಬಾತ್ರೂಮ್ ಚೆನ್ನಾಗಿದೆಯಾ ಅಂತ ಕೇಳಿದೆ. ಅದಕ್ಕೆ ಸಖತ್ತಾಗಿದೆ, ಬಾತ್ ಟಬ್ ಎಲ್ಲ ಇದೆ, ಬಾಯಲ್ಲಿ ನೋಡು ಅಂತ ಹೇಳ್ದ. ಅವ್ನು ಹೇಳಿದ್ರೆಲ್ಲ ನಂಗೆ ಗೊತ್ತಾಯ್ತು ಚೆನ್ನಾಗಿಲ್ಲ ಅಂತ. ಅಂದರೆ ಹೈಜೀನ್ ಆಗಿದೆ, ಬಟ್ ರೂಮ್ ಸ್ಪೇಷಿಯಸ್ ಆಗಿಲ್ಲ. ಇಷ್ಟಕ್ಕೆ 7.5 ಇಸ್ ನಾಟ್ ವರ್ತ್ ಇಟ್ ಅಂತ ನಮ್ಗನ್ನಿಸ್ತು. ಇನ್ನೊಂದು 15,000ಕ್ಕೆ ಪ್ರೈವೇಟ್ ಪೂಲ್ ಇರೋದು ಬರುತ್ತೆ. ನಿಮಗೇ ಪ್ರೈವೇಟ್ ಪೂಲ್ ಇರೋದು 15,000. ಅದನ್ನು 13.5ಗೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ನಾವು ಅದೇ ಈ ಶೇಡ್ ಪೂಲ್ ತೊಗೊಂಡ್ರೆ ಜನ ಇಲ್ಲ ಅಂದರೆ ಇದನ್ನೇ ಪ್ರೈವೇಟ್ ಪೂಲ್ ಥರ ಯೂಸ್ ಮಾಡ್ಕೋಬೋದು ಅಂತ ಅಂದ್ಕೊಂಡ್ವಿ. ನೋಡಿದೆ ಇವತ್ತು ಜನ ಜಾಸ್ತಿ ಇದ್ದಾರೆ. ಬಿಕಾಸ್ ಇವತ್ತು ಕನ್ನಡ ರಾಜ್ಯೋತ್ಸವ
ಮತ್ತು ನಾಳೆ ಸಂಡೇ ವೀಕೆಂಡ್, ಸೊ ಆಬ್ವಿಯಸ್ಲಿ ಕ್ರೌಡ್ ಇದ್ದೇ ಇರುತ್ತೆ. ನೀವು ಬರೋ ಹಾಗಿದ್ದರೆ ಯು ಕ್ಯಾನ್ ಚೂಸ್ ದ್ಯಾಟ್ 15Kದು ಪ್ರೈವೇಟ್ ಪೂಲ್ ಏನಿದೆ ಅದನ್ನು ಚೂಸ್ ಮಾಡಿಕೊಡಿ, ಆರೆಲ್ಸ್ ಟೆಂಟ್ ಚೂಸ್ ಮಾಡಿ. ಆಗಿರುವಾಗ ನಿಮಗೆ ಪೂಲ್ ಕಾಮನ್ ಆಗಿರುತ್ತೆ, ಜೊತೆಗೆ ಪ್ರೈಸ್ ಕೂಡ ಸ್ವಲ್ಪ ಕಡಿಮೆ ಇರುತ್ತೆ. ನಾವು ಆಫ್ಟರ್ ಟೀ ಬ್ರೇಕ್ ಸ್ವಿಮ್ಮಿಂಗ್ ಪೂಲಲ್ಲಿ ಆಟಾಡೋಣ ಅಂದ್ಕೊಂಡ್ವಲ್ಲ, ಬಟ್ ಆಡಲಿಲ್ಲ ಬಿಕಾಸ್ ಆಲ್ರೆಡಿ ಈವ್ನಿಂಗ್ ಆಗಿತ್ತು. ಅದಕ್ಕೆ ಸುಮ್ಮನೆ ಶಸ್ತಾಗಿ ಚಳಿ ಆಗುತ್ತೆ ಅಂತೇಳಿ ಏನು ಆಟಾಡೋದಕ್ಕೆ ಹೋಗಲಿಲ್ಲ. ಟೀ ಅಂದರೆ ಇಟ್ಟಿದ್ರಲ್ವ ಸ್ನ್ಯಾಕ್ಸ್ ವ್ಯೂ ಅಂತೂ ಸಖತ್ತಾಗಿತ್ತು. ಅಂದರೆ ಅವರು ಆ ಸ್ಪಾಟಲ್ಲಿ ಸ್ನ್ಯಾಕ್ಸ್ ಟೈಮ್ ಕೊಡಬೇಕು ಅಂತ ಫಿಕ್ಸ್ ಆಗಿದ್ದಾರೆ ಅನಿಸುತ್ತೆ. ಜಿಪ್ಲೈನ್ ಕೂಡ ಅಲ್ಲೇ ಇದೆ, ಜೊತೆಗೆ ಸುತ್ತ ಬೆಟ್ಟ ಗುಡ್ಡ ಎಲ್ಲ ಕಾಣುತ್ತೆ. ಈವ್ನಿಂಗ್ ಥರ ಚೆನ್ನಾಗಿತ್ತು ವೈಬ್. ಅದು ಮುಗಿಸ್ಕೊಂಡು ಬಂದು ಸ್ವಲ್ಪ ಮಲ್ಕೊಳ್ಳೋಣ ಅಂತ 1 ಅವರ್ ಲ್ಯಾಪ್ ತೊಗೊಂಡ್ವಿ. ಈಗ 8:15 ಊಟಕ್ಕೆ ಹೋಗೋಣ ಅಂತ ಹೊರಟಿದ್ವಿ. ಟಿಲ್ 10 o'clock ಊಟ ಇರುತ್ತೆ. ಇವತ್ತಿನೇನು ಟೈಮ್ ಆಗೋಯಿತು. ನಾವು ಆ್ಯಕ್ಚುಲಿ ಬರಬೇಕಾದ್ರೆ ಅಂದ್ಕೊಂಡಿದ್ವಿ ಏನು ಆ್ಯಕ್ಟಿವಿಟೀಸ್ ಆಡೋದು ಬೇಡ, ಬಿಕಾಸ್ ವಿ ಆರ್ ನಾಟ್ ದ್ಯಾಟ್ ಇಂಟ್ರೆಸ್ಟೆಡ್. ಸುಮ್ಮನೆ ಹೋಗಿ ರಿಲ್ಯಾಕ್ಸ್ ಮಾಡಿ ಬರೋಣ ಅಂದ್ಕೊಂಡೇ ಬಂದಿದ್ದು. ಬೆಳಗ್ಗೆ 11ಗೆ ಚೆಕ್ಔಟ್ ಇದೆಯಲ್ಲ, ಸೊ ಚೆಕ್ಔಟ್ ಆಗೋದಕ್ಕಿಂತ ಮುಂಚೆ ಬೇಕಾದರೆ ಏನಾದರೂ ಆ್ಯಕ್ಟಿವಿಟೀಸ್ ಮಾಡೋದ ಅಂತ ನೋಡಿಬಿಟ್ಟು ಶಸ್ತಾನ ಸ್ವಲ್ಪ ಹೊತ್ತು ಆಟ ಆಡಿಸಿ ಪೂಲಲ್ಲಿ ದೆನ್ ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ಊಟಕ್ಕೆ ಬಂದಿದ್ದೀವಿ. ಮೆನು ಅಂತೂ ಸಖತ್ತಾಗಿದೆ. ಅಂದರೆ ಬೊಫೆಟು ಎಲ್ಲ ನೀವೇ ಸರ್ವ್ ಮಾಡ್ಕೋಬೇಕು. ತುಂಬ ವೆರೈಟೀಸ್ ಇದೆ. ಆ್ಯಕ್ಚುಲಿ ಫುಡ್ಡಲ್ಲಂತೂ ನೋ ಮಾರ್ಕ್, ಎಲ್ಲನೂ ಚೆನ್ನಾಗಿದೆ. ಮಧ್ಯಾಹ್ನ ಕೂಡ ತುಂಬ ಚೆನ್ನಾಗಿತ್ತು. ಮತ್ತು ಲೈವ್ ಕೌಂಟರ್ಸ್ ಕೂಡ ಇದೆ. ಮಧ್ಯಾಹ್ನ ಲೈವ್ ಕೌಂಟರಲ್ಲಿ ಏನೇನಿತ್ತು, ಫಿಶ್ ತವಾ ಫ್ರೈ ಒಂದಿತ್ತು ಮತ್ತು ಪಾನಿಪುರಿ ಇತ್ತು. ಈಗ ರುಮಾಲಿ ರೋಟಿ ಮತ್ತು ವೆಜ್ ಪಾಸ್ತಾ ಮಾಡ್ತಿದ್ದಾರೆ. ನಾವೆರಡೂ ಹೇಳಿದ್ದೀವಿ, ಆಲ್ಮೋಸ್ಟ್ ಎಲ್ಲ ತೊಗೊಂಡಿದ್ದೀವಿ. ನಾವು ಎಲ್ಲರೂ ಒಂದು ಟೇಸ್ಟ್ ಮಾಡೋಣ ಅಂತ. ಶಸ್ತ್ರಂಗೆ ರೋಟಿ ಬೇಕೇ ಬೇಕಿತ್ತು. ಮಧ್ಯಾಹ್ನ ಕರ್ಡ್ ರೈಸ್ ತಿನ್ನಿಸಿದ್ದೆ. ಇವಾಗ ಈ ರುಮಾಲಿ ರೋಟಿ ಇದ್ದಿದ್ದು ಇನ್ನೂ ಅಡ್ವಾಂಟೇಜ್ ಆಯಿತು. ಸೊ ಅವಳಿಗೆ ರೊಟ್ಟಿ ತಿನ್ನಿಸ್ತಿದ್ದೀನಿ. ಫಸ್ಟ್ ಭರತ್ ಊಟ ಮಾಡಿ ಅದಾದಮೇಲೆ ಇವಳಿಗೆ ಊಟ ಆಗುತ್ತಲ್ವ, ನೆಕ್ಸ್ಟ್ ನಾನು ಊಟ ಮಾಡ್ಕೊಳ್ಳೋಣ ಅಂತ. ನನಗೆ ರೊಟ್ಟಿ ಚಪಾತಿ ಸಿಕ್ಬಿಟ್ರೆ ಫುಲ್ ಖುಷಿಯಾಗಿಬಿಡುತ್ತೆ. ಶಸ್ತಂಗೆ ಊಟ ಸಿಕ್ತು ಅಂತ ಬಾಬಾ ಸಚ್ಚಮ್ಮ ಅದೆಲ್ಲ ಗಲೀಜಾಗಿದೆ ಕೈ. ಹಲೋ, ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ನೆಕ್ಸ್ಟ್ ಡೇ. ಇವಾಗ ಟೈಮ್ ಅರೌಂಡ್ 9 o'clock ಆಗಿದೆ, ಬಟ್ ಇನ್ನೂ ಫುಲ್ ಫೊಗ್ಗಿ ಅನಿಸ್ತಿದೆ. ಚೆನ್ನಾಗಿದೆ ವ್ಯೂ. ನಾವು ಬ್ರೇಕ್ಫಾಸ್ಟ್ಗೆ ಹೋಗ್ತಾಯಿದ್ದೀವಿ. ಟೈಮ್ ಆಲ್ರೆಡಿ 9 ಗಂಟೆ. ಬೆಳಗ್ಗೆ 6 o'clock ಟ್ರೆಕ್ಕಿಂಗ್ ಇತ್ತು. ಆ್ಯಕ್ಚುಲಿ ನಾವಿಬ್ಬರು ವಿ ಆರ್ ನಾಟ್ ಎ ಮಾರ್ನಿಂಗ್ ಪರ್ಸನ್ಸ್, ಬಟ್ ಆದರೂ ಹೋಗೋಣ ಅಂತ ಅಂದ್ಕೊಂಡ್ವಿ, 6 ಗಂಟೆ ಅಲ್ವಾ ಅಂತ. ಆದರೆ ಶಸ್ತಾಗೆ ನಿದ್ದೆ ಆಗಲ್ಲ, ಅವಳು ಸುಮ್ಮನೆ ಡಿಸ್ಟರ್ಬ್ ಆಗುತ್ತೆ ಅಂತೇಳಿ ನಾವು ಹೋಗಲಿಲ್ಲ. ಇವಳು ಇನ್ನೂ ಮಲಗಿದ್ಲು. ಇವಾಗ 10 ಗಂಟೆಗೆ ಬ್ರೇಕ್ಫಾಸ್ಟ್ ಕ್ಲೋಸ್ ಅಂತ ಎಬ್ಸ್ಕೊಂಡು ಕರ್ಕೊಂಡು ಹೋಗ್ತಿದ್ದೀವಿ. ಇದಾದಮೇಲೆ 11 o'clock ಚೆಕ್ಔಟ್ ಇದೆ. ನಮ್ಮ ಪೂಲ್ ತುಂಬ ಗಲೀಜಾಗಿದೆ, ಅಲ್ಲಿ ಬೇಡ. ನೆಕ್ಸ್ಟ್ ಒಂದು ಕಾಮನ್ ಪೂಲ್ ಇದೆಯಲ್ವ, ಅಲ್ಲಿ ಹೋಗೋಣ ಅಂತ ಇದ್ದೀವಿ. ಅಲ್ಲಿ ಹೋಗಿ ಬಂದು ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮುಗಿಸಿ ಹೊರಡಬೇಕು. ನಿದ್ದೆ. ಶಸ್ತ ದೋಸೆ ತಿಂತಿದ್ದಾಳೆ. ಬ್ರೇಕ್ಫಾಸ್ಟ್ಗೆ ದೋಸೆ, ಇಡ್ಲಿ, ಸಾಂಬಾರು ಎಲ್ಲ ಇದೆ. ಆಲ್ಮೋಸ್ಟ್ ಶಸ್ತ ಏನು ತಿಂತಾಳೋ 3 times ಅದೇ ಸಿಕ್ಕಿದು, ಅದೇ ಖುಷಿ. ಆಮ್ಲೆಟ್ ಕೂಡ ತಿಂತಾಳೆ ಅವಳು, ಬಟ್ ಆಮ್ಲೆಟಲ್ಲಿ ಚಿಲ್ಲೀಸ್ ಎಲ್ಲ ಹಾಕಿದ್ರೆ ಅಂತ ತೊಗೊಂಡಿಲ್ಲ. ಪ್ಲೇನ್ ದೋಸೆ ತೊಗೊಂಡಿದ್ದೀನಿ ಇವಳಿಗೆ. ಇವಾಗ ಲೈಫ್ ಕೊಂಡ್ರೆ ದೋಸೆ ಮತ್ತು ಆಮ್ಲೆಟ್. ಟಾಟಾ. We are going to the common pool. ಹೇಳಿದ್ನಲ್ಲ ನಮ್ಮ ಪೂಲಲ್ಲಿ ತುಂಬ ಗಲೀಜಾಗಿತ್ತು ಅಂತ. ಸೊ ಇಲ್ಲಿ ನೋಡೋಣ, ಸ್ವಲ್ಪ ನೀಟಿದ್ದರೆ ಇಬ್ಬರಾದರೆ ನಡೆಯುತ್ತೆ. ಪಾಪು ಇನ್ಫೆಕ್ಷನ್ ಆಗುತ್ತೆ ಅಂತ
ಬರ್ತಾ ಇದ್ದೀವಿ ಇಲ್ಲಿಗೆ. ಕ್ಲೀನ್ ಇದೆ ಅಲ್ಲ? ಹಾಂ, ಬೇಬಿ ಪೂಲ್ ಇದೆ ಆ ಕಡೆ. ಹಾಂ ಸರಿ ಬೇಗ ಕರ್ಕೊಂಬಂದ್ಬಿಡೋಣ. ಇವಾಗ ಡಿಸೈನ್ ಮಾಡಿ ಕರ್ಕೊಂಬರೋಣ. ನಮಗಂತೂ ಊಟ ಒಂದೇ ಕರೆಕ್ಟಾಗಿ ಮಾಡಿದ್ದಾರೆ. ಬಟ್ ಊಟ 10 on 10 ಅಲ್ಲ. ಊಟ ಮಾತ್ರ ಭರ್ಜರಿಯಾಗಿ ಮಾಡಿದ್ವಿ 3 times. just ಭರ್ಜರಿಯಾಗಿ ಮಾಡಿದ್ವಿ. ದೋಸೆ, ಆಮ್ಲೆಟ್, ಇಡ್ಲಿ, ಅಂದರೆ ಪೂರಿ ತಿನ್ನಲಿಲ್ಲ ಅವಳು. ಹಪ್ಪಳ 3 ತಿಂದಿದ್ದಾಳೆ ನಿನ್ನೆ. ಇಲ್ಲಿ ಲೈಟ್ ಚೆನ್ನಾಗಿತ್ತು, ಲೈಟಿಂಗ್ಸ್ ಎಲ್ಲ ಚೆನ್ನಾಗಿತ್ತು. ಚಳಿ ಆಗ್ತದೆ, ಹೆದರ್ಕೊಂಡಿದ್ರು. ಚಚ್ಚು ಜಿಜ್ಜಿರಮ್ಮ, ನಿನಗೆ ಇಷ್ಟ ಅಲ್ವಾ ಮನೆಯಲ್ಲಿ? ಇನ್ನೊಂದ್ಸತಿ ಡಿಪ್ ಮಾಡು. ಶಸ್ತ್ರ ಅಂತೂ ಸಖತ್ತಾಗಿ ಸ್ವಿಮ್ ಮಾಡೋದ್ಲ. ಎಷ್ಟು ಚೆನ್ನಾಗಿ ಸ್ವಿಮ್ ಮಾಡಿದೆ ಅಲ್ವಾ ಚಿನ್ನಿ? ಎಷ್ಟಿಷ್ಟ ಆಯ್ತು ಬಂಗಾರಿಗೆ. ಇವ್ರು ಮನೇಲಿ ನೀರಲ್ಲಿ ಆಡೋದು ನೋಡಿ ವಾಟರ್ ಬೇಬಿ ಅಂದ್ಕೊಂಡಿದ್ದೆ. ನೋಡಿ ಫೋಬಿಯಾ, ಹೆದರ್ಕೊಂತ ಇಲ್ಲ ಅದು ನೀರೇ ನೋಡಿ. ಬರೀ ಹೂವು ಯಾವಾಗಲೂ ಇವೇ ಸರಿ. ನಿನಗಿದು ಬೇರೆ. Our beautiful staycation ends here. It was indeed a great break. ನಮಗೆ ನಮ್ಮ 3 ಮೆಂಬರ್ಸ್ಗೆ ಒಂದು ಒಳ್ಳೆ ಬ್ರೇಕ್ ಸಿಗ್ದಂಗಾಯಿತು. ಪ್ರೀವಿಯಸ್ ವೀಡಿಯೋಸ್ನದೆಲ್ಲ ವಿಯೆಟ್ನಾಂ ಸೀರೀಸ್ ಇದೆ, ದಯವಿಟ್ಟು ಅದನ್ನು ಚೆಕ್ಔಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.